ವಿಧಾನಸಭೆ ಅಧಿವೇಶನದಲ್ಲಿ ಮೊದಲ ಬಾರಿಗೆ ಕರ್ನಾಟಕದ ಇತಿಹಾಸದಲ್ಲಿ ಒಂದು 25-30 ವರ್ಷದ ಇತಿಹಾಸದಲ್ಲಿ ಮೊದಲ ಬಾರಿಗೆ ವಿರೋಧ ಪಕ್ಷಕ್ಕೆ ಎದರಿ ಇಡೀ ಅಧಿವೇಶನವನ್ನು ರದ್ದು ಮಾಡಿ ಹೋಗಿರುವಂಥ ಕಾಂಗ್ರೆಸ್ ಸರ್ಕಾರ ನಾವು ಹಗಲು ರಾತ್ರಿ ಧರಣಿ ಮಾಡ್ತೀರಿ ಅಂತ ಹೋರಾಟವನ್ನು ನಾವು ಘೋಷಣೆ ಮಾಡಿದ್ರಿ. ಬೆಳಗ್ಗೆ ರಾಜಭವನಕ್ಕೆ ಹೋಗ್ತೀರಿ ಅಂತ ಘೋಷಣೆಯನ್ನು ಕೂಡ ನಾವು ಮಾಡಿದಿರಿ. ಸರ್ಕಾರ ಒಂದು ರೀತಿ ಎದರಿ ಅಧಿವೇಶನವನ್ನು ರದ್ದು ಮಾಡಿರೋವಂಥದ್ದು ತಪ್ಪು. ಇದು ಅಧಿವೇಶನವನ್ನು ಪೂರ್ತಿ ನಡೆಸಬೇಕಾಗಿದ್ದು. ಕಾಂಗ್ರೆಸ್ ಅವ್ರಿಗೇನಾನ ದಮ್ಮಿದ್ರೆ ತಾಕತ್ತಿದ್ದರೆ ಅಧಿವೇಶನವನ್ನು ಪೂರ್ತಿ ನಡೆಸಬೇಕಾಯಿತು. ಅದನ್ನು ನಡೆಸಲಿಲ್ಲ. ನಾವು ಸಭಾಧ್ಯಕ್ಷರ ಮೇಲೆ ವಿಶ್ವಾಸ ಇತ್ತು ನಮಗೆ. ಹೊಸಬರಿದ್ದಾರೆ, ಹಿರಿಯರಿದ್ದಾರೆ, ಏನೋ ನ್ಯಾಯ ಸಿಗುತ್ತೆ ಅಂತ ನಾವು ತಿಳ್ಕೊಂಡಿದ್ರಿ. ಆದರೆ ಸಭಾಧ್ಯಕ್ಷರು ಇವತ್ತು ಈ ಸದನವನ್ನು ಸರಿಯಾಗಿ ನಡೆಸುವಂಥದ್ದಕ್ಕೆ ಆಗಲಿಲ್ಲ ಅವರೂ ಕೂಡ. ಅದರಿಂದ ನಮಗೆ ಬೇರೆ ದಾರಿ ಇಲ್ಲ. ಈಗ ರಾಜಭವನದ ಬಾಗಿಲನ್ನು ತಟ್ಟಬೇಕಾಗಿದೆ. ನಾಗೇಂದ್ರ ಲೂಟಿ ಹೊಡೆದಿರೋ 187 ಕೋಟಿ ದಲಿತರ ಹಣ ಆ ದಲಿತರ ಮನೆ ಬಾಗಿಲಿಗೆ ಹೋಗಬೇಕು. ಅದು ನಮ್ಮ ಉದ್ದೇಶ. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ. ಕಾಂಗ್ರೆಸ್ ಅವರು ರಾಜಕೀಯ ಮಾಡ್ಬೋದು, ಆದರೆ BJP JDS ನಾವೆಲ್ಲ ಒಟ್ಟಾಗಿ ಹೋರಾಟ ಏನು ಮಾಡ್ತಾ ಇದ್ದೀರಿ, ಅದರಲ್ಲಿ ರಾಜಕೀಯ ಇಲ್ಲ. ನಾವು ದಲಿತರ ಹಣ ನುಂಗಿದರೆ ಅದು ದಲಿತರ ಕೇರಿಗೆ ವಾಪಸ್ ಹೋಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಒಬ್ಬ ನಾಗೇಂದ್ರ ಅವರು ದಲಿತ ಇರ್ಬೋದು, ಆದರೆ ಕೋಟ್ಯಾಂತರ ದಲಿತರು ಕರ್ನಾಟಕದಲ್ಲಿ ಇದ್ದಾರೆ. ಅವ್ರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ. ಆ ದೃಷ್ಟಿಯಿಂದ ಈ ವಿಧಾನಸಭೆಯಲ್ಲಿ ಇವತ್ತು ಚರ್ಚೆಗಳು ನಡೆಯದೆ ಬಿಲ್ಲನ್ನು ಪಾಸ್ ಮಾಡಿದ್ದಾರೆ. ಚರ್ಚೆಗಳು ನಡಿಬೇಕಾಯಿತು. ಆ ಬೆಂಗಳೂರು ಪಾರ್ಕ್ಗೆ ಸಂಬಂಧಪಟ್ಟಂತೆ ರಾಜ್ಯದ ಪಾರ್ಕ್ಗೆ 5% ಇದು ಲೂಟಿ. ಅದಾನಿ ಇವರ ಜೊತೆ ಹೊಂದಾಣಿಕೆ ಮಾಡಿಕೊಂಡು 5% ಪಾರ್ಕ್ಗಳನ್ನು ಲೂಟಿ ಮಾಡೋಕ್ಕೆ ರಿಯಲ್ ಎಸ್ಟೇಟ್ಗೆ ಕೊಡ್ತಾ ಇದ್ದಾರೆ. ಇದು ಕೂಡ ಚರ್ಚೆ ಆಗಬೇಕಾಯಿತು. ಇದು ಚರ್ಚೆ ಆಗಿಲ್ಲ. ಇವತ್ತು ಫೈನಾನ್ಸ್ ಬಿಲ್ ಇತ್ತು. ಫೈನಾನ್ಸ್ ಬಿಲ್ಲಲ್ಲಿ ಭಾರತ್ ಜೋಡೋ ಕಾರ್ಯಕ್ರಮಕ್ಕೆ, ಅದು ಕಾಂಗ್ರೆಸ್ ಕಾರ್ಯಕ್ರಮ, ಅದು ಜನಗಳ ಕಾರ್ಯಕ್ರಮ ಅಲ್ಲ. ಭಾರತ್ ಜೋಡೋ ಕಾರ್ಯಕ್ರಮ ಅದು ಕಾಂಗ್ರೆಸ್ಸಿನ ಕಾರ್ಯಕ್ರಮ. ಅದಕ್ಕೆ ದುಡ್ಡು ಸ್ಯಾಂಕ್ಷನ್ ಮಾಡಿದ್ದಾರೆ. ಈಗ ಪೂರಕ ಬಡ್ಜೆಟಲ್ಲಿ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಹಣವನ್ನು ತಗೊಂಡಿದ್ದಾರೆ. ಇವತ್ತು ಬೆಂಗಳೂರು ಕಾರ್ಪೊರೇಷನ್ ಎಲ್ಲ ಪಾಪರ್ ಆಗಿದೆ. ಅವರು ಎಲ್ಲಿಂದ ಕೊಡ್ತಾರೆ ದುಡ್ಡು? ಬೇಕಾದಷ್ಟು ನಗರಸಭೆ ಪುರಸಭೆಗಳು ಹಣ ಇಲ್ಲದೆ ಕೊರಗ್ತಾ ಇದ್ದಾರೆ. ಅವ್ರಿಗೆಲ್ಲ ಭಾರತ್ ಜೋಡೋಗೆ ಹಣ ಕೊಡಿ ಅಂತ ಆದೇಶ ಮಾಡಿದ್ದಾರೆ ಸರ್ಕಾರ. ಅಂದರೆ ಇವತ್ತು ಸರ್ಕಾರ ಕಾಂಗ್ರೆಸ್ಸಿನ ಭಾರತ್ ಜೋಡೋಗೆ, ಅಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ಸಿನ ಪುಡಾರಿಗಳಿಗೆ ಹಣವನ್ನು ಕೊಡೋಕ್ಕೋಸ್ಕರ ಭಾರತ್ ಜೋಡೋ ಕಾರ್ಯಕ್ರಮ ಮಾಡಿದ್ದಾರೆ. ಇದು ರಾಜ್ಯದ ಬೊಕ್ಕಸಕ್ಕೆ ಮಾಡಿದಂಥ ದ್ರೋಹ, ಲೂಟಿ. ಇದೆಲ್ಲ ವಿರುದ್ಧವಾಗಿ ಮುಂದಿನ ದಿನದಲ್ಲಿ ನಾವು ಹೋರಾಟವನ್ನು ನಾವು ಮಾಡೋರಿದ್ದೀರಿ. ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರು ಪಾದಯಾತ್ರೆಯನ್ನು ಯಾವುದೋ ಮೊನ್ನೆ ಪತ್ರಿಕೆಯಲ್ಲಿ ಕ್ಯಾನ್ಸಲ್ ಅಂದರು. ಅದೇ ಅದು ಚರ್ಚೆ ಮಾಡ್ತಾ ಇದ್ದಾರೆ. ಯಾವುದನ್ನು ರದ್ದು ಮಾಡಲ್ಲ, ಚರ್ಚೆ ಆಗ್ತಾ ಇದೆ. ಅದನ್ನು ಯಾವಾಗ ಮಾಡಬೇಕು, ಏನು ಮಾಡಬೇಕು ಅನ್ನೋ ತೀರ್ಮಾನವನ್ನು ನಮ್ಮ ರಾಜ್ಯದ ಅಧ್ಯಕ್ಷರು ಮಾಡ್ತಾರೆ. ನಾವು ಈಗ ಅಪೀಲ್ ಮಾಡೋಕ್ಕೋಸ್ಕರ, ಇಲ್ಲಿ ನಮ್ಮ ನ್ಯಾಯ ಸಿಕ್ಕಿಲ್ಲ, ಅದಕ್ಕೆ ಅಪೀಲ್ ಮಾಡೋಕ್ಕೋಸ್ಕರ, ನ್ಯಾಯಕ್ಕೋಸ್ಕರ ನಾವು ರಾಜಭವನದ ಬಾಗಿಲನ್ನು ತಟ್ತೀರಿ ನಾವು.